ಡಾಕ್ಟರ್ ಪತ್ನಿಯಿಂದಲೇ ಡಾಕ್ಟರ್ ಗಂಡನ ಬರ್ಬರ ಕೊಲೆ ಪ್ರಕರಣ 45 ವರ್ಷದ ಕಿರಣ್ ಹೊನ್ನಣ್ಣನವರ ಕೊಲೆಯಾದಂಥ ದುರ್ದೈವಿ. ಡಾಕ್ಟರ್ ಕುಟುಂಬ ಇದು. ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಪತ್ನಿಯಿಂದಲೇ ಡಾಕ್ಟರ್ನ ಗಂಡನ ಬರ್ಬರ ಕೊಲೆ. 45 ವರ್ಷದ ಕಿರಣ್ ಹೊನ್ನಣ್ಣನವರ ಕೊಲೆಯಾದಂಥ ದುರ್ದೈವಿ. ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟ ಬಳಿಕ ಚಾಕುವಿನಿಂದ ದಾಳಿ, ಆತ್ಮಹತ್ಯೆಗೆ ಯತ್ನ. ಧಾರವಾಡದ ರಂಕಾಸ್ಟೆಲ್ಲಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಡನ ಬರ್ಬರ ಹತ್ಯೆಯ ಬಳಿಕ ಮಗನ ಮೇಲೂ ಕೂಡ ಚಾಕುವಿನಿಂದ ದಾಳಿ ಮಾಡಿದ್ದಾರೆ ಡಾಕ್ಟರ್ ಪತ್ನಿ. ಶವದ ಪಕ್ಕದಲ್ಲೇ ರಾಕ್ಷಸಿಯಂತೆ ಕೂತ್ಕೊಂಡು ಫೋನ್ನ ನೋಡ್ತಿದ್ಲಂತೆ ಹಂತಕಿ ಪತ್ನಿ. ಉಸಿರಾಡ್ತಿದ್ದಂಥ ಮಗುನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕಮಿಷನರ್. ಮೃತ ಕಿರಣ್ ಕುಟುಂಬಸ್ಥರಿಂದ ಪ್ರಿಯಾಂಕಾ ಮೇಲೆ ಆರೋಪ ಇದು. ಅನಸ್ತೇಷಿಯಾ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಗಂಡನನ್ನು ಕೊಲೆ ಮಾಡಿ ಮಗನ ಮೇಲೂ ಕೂಡ ಚಾಕುವಿನಿಂದ ಇರಿದು ಗಂಡನ ಶವದ ಪಕ್ಕದಲ್ಲೇ ಕೂತು ಫೋನನ್ನು ನೋಡ್ತಾ ಇದ್ಲಂತೆ ರಾಕ್ಷಸಿ. ಹೀಗಂತ ಆರೋಪ ಮಾಡ್ತಾ ಇರೋದು ಮೃತ ದುರ್ದೈವಿ ಕಿರಣ್ ಹೊನ್ನಣ್ಣನವರ ಕುಟುಂಬ. 45 ವರ್ಷದ ಕಿರಣ್ ಹೊನ್ನಣ್ಣನವರ್ ಕೊಲೆಯಾದಂಥ ದುರ್ದೈವಿ. ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟ ಬಳಿಕ ಚಾಕುವಿನಿಂದ ದಾಳಿ, ತಾನು ಅನಸ್ತೇಷಿಯಾ ಇಂಜೆಕ್ಷನ್ ತಗೊಂಡು ಆತ್ಮಹತ್ಯೆಗೆ ಯತ್ನ. ಅಂದರೆ ಇಡೀ ಕುಟುಂಬವನ್ನೇ ಮುಗಿಸ್ಬೇಕು ಅನ್ನೋ ಸಂಚು. ಪ್ರಿಯಾಂಕಾ ಮೇಲೆ ಗಂಭೀರ ಆರೋಪ ಇದು. ನೋಡ್ತಾ ಇದ್ದೀವಿ ಪ್ರಿಯಾಂಕಾನ ಆರೋಪಿ. ಗಂಡನ ಶವದ ಪಕ್ಕದಲ್ಲೇ ರಾಕ್ಷಸಿಯಂತೆ ಕೂತ್ಕೊಂಡು ಫೋನನ್ನು ನೋಡ್ತಿದ್ಲಂತೆ ಈಕೆ. ನೋಡಿ ಆ ದೃಶ್ಯ. ಒಂದು ಕಡೆ ಶವ, ಮಗನ ಮೇಲೂ ಕೂಡ ದಾಳಿ ಚಾಕುವಿನಿಂದ. ಡಾಕ್ಟರ್ ಕಿರಣ್ನ ಅನಸ್ತೇಷಿಯಾ ಕೊಟ್ಟು ಚಾಕುವಿನಿಂದ ದಾಳಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಪ್ರಿಯಾಂಕಾಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಯಾತಕ್ಕೋಸ್ಕರ ಈ ರೀತಿ ಮಾಡಿದ್ಲಂತೆ ಈಕೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಗೊತ್ತಾಗಿದೆಯಾ? ಈಗ ಮಗುವಿನ ಸ್ಥಿತಿ ಹೇಗಿದೆ ಪ್ರಕಾಶ್? ವಿದ್ಯಾನಗರ ನಿವೃತ್ತರ ಸ್ವರ್ಗ ಅಂತ ಏನು ಧಾರವಾಡ ಕರಿತಾ ಇದ್ವಿ, ಈ ಕೊಲೆಯಿಂದಾಗಿ ಧಾರವಾಡದ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಅಂತಂದ್ರೆ ಈಗಾಗಲೇ ನೀವು ಹೇಳಿದಂತೆ ಪತಿಯನ್ನ ಕೊಲೆ ಮಾಡಿ ಮಗುವಿಗೂ ಚಾಕು ಚುಚ್ಚಿ ಅಲ್ಲೇ ಅವಳು ಮೊಬೈಲ್ ನೋಡ್ತಾ ಕೂಡ್ತಾಳೆ ಅಂತಂದ್ರೆ ಇದು ಎಂತ ಕ್ರೌರ್ಯದ ಪರಮಾವಧಿ ಅನ್ನುವಂಥದ್ದು ಅರಗಿಸ್ಕೊಳ್ಳೋದಕ್ಕೆ ಧಾರವಾಡದ ಜನಕ್ಕೆ ಆಗ್ತಾ ಇಲ್ಲ. ಇದು ಇದಕ್ಕೆ ಕಾರಣ ಅಂತಂದ್ರೆ ಕೌಟುಂಬಿಕ ಕಲಹ ಅಂತ ತಿಳಿದು ಬರ್ತಾ ಇದೆ. ಆದರೆ ಕೌಟುಂಬಿಕ ಕಲಹಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗಿಲ್ಲ. ಇದು ಇವಳು ಎರಡನೇ ಮದುವೆ ಆಗಿದ್ದು. ಏನು ಡಾಕ್ಟರ್ ಕಿರಣ್ ಇದ್ದಾರೆ, ಇವಳು ಪ್ರಿಯಾಂಕನ್ನ ಎರಡನೇ ಮದುವೆ ಆಗಿದ್ದಾರೆ. ಮೊದಲೇ ಹೆಂಡತಿಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಎರಡನೇ ಮದುವೆ ಆಗಿದ್ದು. ಈಗ ಹುಟ್ಟಿರುವಂತ ಮಗು ಕೂಡ ಮಾನಸಿಕವಾಗಿ ಅಸ್ವಸ್ಥನಾಗಿರ್ತಾನೆ. ಆತನಿಗೆ ಆ ರೀತಿ ಆ ಮಾನಸಿಕ ಅಸ್ವಸ್ಥತೆಯ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ನಿನ್ನೆ ಡಾಕ್ಟರ್ ಕಿರಣ್ ಡ್ಯೂಟಿ ಮುಗಿಸ್ಕೊಂಡು 11 ಗಂಟೆಗೆ ಮನೆಗೆ ಬರ್ತಾರೆ. ಮನೆಗೆ ನಂತರ ಇದೆಲ್ಲ ನಡೆದಿರುವಂಥದ್ದು. ಮೊದಲಿಂದನೂ ಕೂಡ ಇವ್ರ ನಡುವೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಆಗಾಗ ಜಗಳಗಳಾಗ್ತಾ ಇದ್ವು. ಮತ್ತು ಅಕ್ಕಪಕ್ಕದವರು ಹೇಳೋ ಪ್ರಕಾರ ಇವ್ರ ನಡುವೆ ಪದೇ ತಂಟೆ ತಕರಾರುಗಳು, ಜಗಳಗಳು ನಡೀತಾ ಇದ್ವು. ಹಾಗಾಗಿ ಇದೊಂದು ಕೌಟುಂಬಿಕ ಕಲಹ ಅಂತ ಅಂದಾಜು ಮಾಡಲಾಗ್ತಾ ಇದೆ. 4 ಗಂಟೆಗೆ ಮಗ ಸ್ಕೂಲನ್ನು ಮುಗಿಸ್ಕೊಂಡು 4 ಗಂಟೆಗೆ ಬರ್ತಾನೆ. ಹಾಗಾಗಿ ಈ 11ರಿಂದ ಸಾಯಂಕಾಲ 5-6 ಗಂಟೆ ಒಳಗಾಗಿ ಈ ಘಟನೆ ನಡೆದಿದೆ ಅಂತೇಳಿ ಪೊಲೀಸರು ಅಂದಾಜು ಹಾಕ್ತಾ ಇದ್ದಾರೆ. ಈಗ ಇನ್ನೂ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಮರಣೋತ್ತರ ಪರೀಕ್ಷೆಯ ನಂತರ ಆಕ್ಚುಲ್ ಆಗಿ ಯಾವ ರೀತಿಯಾಗಿ ಇವಳು ಕೊಲೆ ಮಾಡಲೋದು ಅನ್ನೋದನ್ನ ತಿಳಿದು ಬರಬೇಕಾಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಗಂಡನಿಗೆ ಚಾಕುವನ್ನ ಚುಚ್ಚಿ ಕೊಲೆ ಮಾಡುವಷ್ಟು ಆಕೆ ಬಲಿಷ್ಠಲಾಗಿಲ್ಲ. ಯಾಕಂದ್ರೆ ಈತ ತುಂಬಾ ಬಲಿಷ್ಠ ಆದಂತ ವ್ಯಕ್ತಿ ಡಾಕ್ಟರ್ ಕಿರಣ್. ಈತನಿಗೆ ಚಾಕು ಚುಚ್ಚಬೇಕು ಅಂತಂದ್ರೆ ಆತನಿಂತಲೂ ಬಲಿಷ್ಠರಾದಂತ ವ್ಯಕ್ತಿ ಬೇಕು. ಹಾಗಾಗಿ ಒಂದು ಅಂದಾಜು ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಆ ಬೆಡ್ಗಳ ಮೇಲ್ಗಡೆ ಔಷಧಿಗಳು ಬಿದ್ದಿದ್ದಾವ. ಹಾಗಾಗಿ ಇವಳು ಆತನಿಗೆ ಅರವಳಿಕೆ ಮದ್ದನ್ನ ನೀಡಿ, ಅನೆಸ್ಥೆಸಿಯಾ ನೀಡಿ ನಂತರ ಕೊಲೆ ಮಾಡಿದ್ಲ ಅನ್ನುವಂಥದ್ದು ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ. ಆದ್ರೆ ಅನೆಸ್ಥೆಸಿಯಾ ಮದ್ದು ನೀಡಬೇಕಾದ್ರೂ ತೊಂದರೆ ಇದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆತನ ಅನುಮತಿಯ ಮೇರೆಗೆ ನಾವು ಇಂಜೆಕ್ಷನ್ ಅನ್ನು ನೀಡಬಹುದು. ಆದ್ರೆ ಇವಳು ಫೋರ್ಸ್ಫುಲ್ಲಿ ಅನೆಸ್ಥೆಸಿಯಾ ಇಂಜೆಕ್ಷನ್ ಅನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಕೂಡ ಈಗ ಸಂಶಯ ಕಾಡ್ತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಕೊಲೆ ಮಾಡಿದ್ಲು ಅನ್ನೋದು ಇನ್ನೂ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಇದರ ನಡುವೆ ಆರೋಪಿ ಡಾಕ್ಟರ್ ಪ್ರಿಯಾಂಕಾ
ನೇತ್ರ ತಜ್ಞೆಯಾಗಿರುವಂಥ ಪ್ರಿಯಾಂಕನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ. ಇಲ್ಲಿ ಇವಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯಾಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಕೇಳಿದ್ರೆ, ಇವಳು ಇನ್ಸುಲಿನ್ ಇಂಜೆಕ್ಷನ್ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಇದೊಂಥರ ಆತ್ಮಹತ್ಯೆಗೆ ಯತ್ನ ಮಾಡಿದ್ಲಾ ಅಥವಾ ನಾಟಕ ಮಾಡೋದಕ್ಕೆ ಈ ರೀತಿಯಾದ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ಓವರ್ ಡೋಸ್ ತೆಗೆದುಕೊಂಡಿದ್ದಾಳ ಅಂತ ಗೊತ್ತಿಲ್ಲ. ಇನ್ಸುಲಿನ್ ಇಂಜೆಕ್ಷನ್ ಪ್ರಭಾವದಿಂದಾಗಿ ಇವಳಿಗೆ BP ಲೋ ಆಗಿದೆ. ಆ ಕಾರಣಕ್ಕಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಅವಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೀಗಾಗಿ ಅವಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಅವಳದು BP ನಾರ್ಮಲ್ ಬಂದ ಮೇಲೆ ಅವಳನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಗೊಂದಲಗಳಿದಾವೆ. ಅವಳು ಸ್ಕಿಜೋಫ್ರೆನಿಯಾ ಅನ್ನುವಂಥ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ಲು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಇದಕ್ಕೆಲ್ಲ ಪೊಲೀಸರು ತನಿಖೆ ಉತ್ತರ ಕೊಡಬೇಕಾಗಿದೆ. ಈಗ ಏನು ಚಾಕುವಿನ ಇರ್ತಕ್ಕೊಳಗಾದಂಥ ಮಗ ನೇತ್ನನ್ನ SDM ಖಾಸಗಿ ಆಸ್ಪತ್ರೆಗೆ, ಧಾರವಾಡದ ST ಆಸ್ಪತ್ರೆಗೆ ಸೇರಿಸಲಾಗಿದೆ. ಆತನ ಸ್ಥಿತಿ ಸ್ಟೇಬಲ್ ಆಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಅಂದ್ರೆ ಇನ್ನೂ ಕೂಡ ಆತ ಸಾವಿನ ದವಡೆಯಿಂದ ಪಾರಾಗಿ ಬಂದಿಲ್ಲ. ಆದರೆ ನಿನ್ನೆ ಯಾವ ಸ್ಥಿತಿಯಲ್ಲಿ ಮಗು ಸಿಕ್ಕಿತ್ತೋ ಅದೇ ಸ್ಥಿತಿಯಲ್ಲಿ ಇರುವಂತದ್ದು ಅನ್ನುವಂಥ ಮಾಹಿತಿ. ಹೀಗಾಗಿ ಇಡೀ ಪ್ರಕರಣಕ್ಕೆ, ಕೌಟುಂಬಿಕ ಕಲಹಕ್ಕೆ ಏನ್ ಕಾರಣ ಅನ್ನುವಂಥದ್ದು ಗೊತ್ತಾಗಿಲ್ಲ. ಎರಡನೇದಾಗಿ ಕೊಲೆ ಯಾವ ರೀತಿ ಮಾಡಿದ್ಲು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆದರೆ ಇಲ್ಲಿ ಅವಳು ಒಂದು ವೇಳೆ ಸ್ಕಿಜೋಫ್ರೆನಿಯಾದಿಂದ ನರಳುತ್ತಾ ಇದ್ರೆ ಇದು ಕ್ರೌರತೆಯ ಪರಮಾವಧಿ ಅಂತ ಹೇಳೋಕ್ಕಾಗೋದಿಲ್ಲ. ಸ್ಕಿಜೋಫ್ರೆನಿಯಾ ಅನ್ನುವಂಥದ್ದು ಮಾನಸಿಕ ಕಾಯಿಲೆ ಮತ್ತು ಪದೇ ಪದೇ ಜಗಳಗಳು, ಈ ರೀತಿಯಾದಂಥ ಒಂದು ಥಾಟ್ಗೆ ಬರಬೇಕಾಗತ್ತೆ. ಆದರೆ ಅವಳಿಗೆ ಸ್ಕಿಜೋಫ್ರೆನಿಯಾ ಇಲ್ಲ, ಕೇವಲ ಅವಳು ಇಂಜೆಕ್ಷನ್ ತೆಗೆದುಕೊಂಡಿದ್ದು, ಆತ್ಮಹತ್ಯೆಗೆ ಯತ್ನ ಮಾಡಿದ್ದು ನಾಟಕನ ಅನ್ನುವಂಥದ್ದನ್ನು ಆ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಬೇಕಾಗತ್ತೆ. ಹಾಗಾಗಿ ಇಡೀ ಪ್ರಕರಣಕ್ಕೆ ಇನ್ನೂ ಸ್ಪಷ್ಟವಾದಂಥ ತಿರುವು ಸಿಕ್ಕಿಲ್ಲ. ಇವಳಿಗೆ BP ಸ್ಟೇಬಲ್ ಆದ ನಂತರ ಪೊಲೀಸರು ಯಾವ ರೀತಿಯ ತನಿಖೆ ನಡೆಸ್ತಾರೆ, ತನಿಖೆ ವೇಳೆಯಲ್ಲಿ ಅವಳು ಯಾವ ಮಾಹಿತಿಗಳನ್ನು ಹೇಳ್ತಾಳೆ ಅನ್ನುವಂಥದ್ರ ಮೇಲೆ ತನಿಖೆ ನಿಂತಿದೆ. ಅದ್ರ ಜೊತೆಗೆ ಡಾಕ್ಟರ್ ಕಿರಣ್ ಅವರ ಮರಣೋತ್ತರ ಪರೀಕ್ಷೆ ಆದ ನಂತರ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಏನೆಲ್ಲ ಬರ್ತದೆ, ಅರವಳಿಕೆ ಮದ್ದನ್ನು ಅವಳು ನೀಡಿದ್ದು ನಿಜಾನ ಅಥವಾ ನೇರವಾಗಿ ಚಾಕುವಿನಿಂದ ದಾಳಿ ಮಾಡಿದ್ಲ, ಇಂಥದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ ಮಧುಸೂದನ್.